ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1055ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಚಾಟ್ ಜಿ ಪಿ ಟಿ ಅವರು ಒಂದು ಸ್ವಲ್ಪ ಬಿಗ್ ಮೂವ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ಬದಲಾವಣೆಗಳೆಲ್ಲ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಫೀಚರ್ ಬೀಟಾದಲ್ಲಿ ಸ್ಪಾಟ್ ಆಗಿದೆ. ನೀವು ಬೀಟಾದಲ್ಲಿ ಇದ್ದೀರಾ ಅಂದರೆ ಟ್ರೈ ಮಾಡ್ಬೋದು, ಇಲ್ಲಾಂದ್ರೆ ವೆಯ್ಟ್ ಮಾಡಿ, ನಿಮಗೆ ಸ್ಟೇಬಲ್ ಅಪ್ಡೇಟ್ಗೆ ಬರುತ್ತೆ. ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ ಇವಾಗ ಐಫೋನ್ಸ್ ಅಲ್ಲಾದ್ರೆ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಆಗಿ ಸಿರಿ ಇರುತ್ತೆ. ಅದೇ ನೀವು ಆಂಡ್ರಾಯ್ಡ್ ಅಲ್ಲಿ ನೋಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಇನ್ಬಿಲ್ಟ್ ಆಗಿ ಗೂಗಲ್ ಅಸಿಸ್ಟೆಂಟ್ ಆದ್ರೆ ಇರುತ್ತೆ. ಅಂದ್ರೆ ಗೂಗಲ್ ಎನ ಇವಾಗ ಜೆಮಿನಿಗೂ ಕೂಡ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಜೆಮಿನಿನೇ ನಿಮಗೆ ಆನ್ಸರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಎಷ್ಟೋ ಜನರಿಗೆ ಚಾಟ್ ಜಿ ಪಿ ಟಿ ವಾಯ್ಸ್ ಅಸಿಸ್ಟೆಂಟ್ ಇದ್ದಿದ್ರೆ ಎಷ್ಟೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಅನ್ಸುತ್ತೆ. ಇನ್ಮೇಲಿಂದ ನೀವು ಡಿಫಾಲ್ಟ್ ಆಗಿನೂ ಕೂಡ ಚಾಟ್ ಜಿ ಪಿ ಟಿ ವಾಯ್ಸ್ ಅಸಿಸ್ಟೆಂಟ್ ನ ಎನೇಬಲ್ ಆದ್ರೆ ಮಾಡ್ಕೋಬಹುದು. ಇವಾಗ ಇದನ್ನ ಬೀಟಾದಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ. ಏನಿಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಆಪ್ಸ್ ಇರುತ್ತಲ್ಲ, ಅದರಲ್ಲಿ ಡಿಫಾಲ್ಟ್ ಆಪ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದರಲ್ಲಿ ನಿಮಗೆ ಡಿಫಾಲ್ಟ್ ಡಿಜಿಟಲ್ ಅಸಿಸ್ಟೆಂಟ್ ಆಪ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಜೆಮಿನಿಗೆ ಅದು ಡಿಫಾಲ್ಟ್ ಆಗಿರುತ್ತೆ. ನೀವು ಚಾಟ್ ಜಿ ಪಿ ಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಟೈಮ್ ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಚಾಟ್ ಜಿ ಪಿ ಟಿ ನಿಮಗೆ ಆನ್ಸರ್ ಆದ್ರೆ ಮಾಡುತ್ತೆ. ಈ ಒಂದು ಫೀಚರ್ನ ಅತಿ ಶೀಘ್ರದಲ್ಲಿ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚಾಟ್ ಜಿ ಪಿ ಟಿ ಅವರು ಹೇಳಿದ್ದಾರೆ. ಇದು ಮಾತ್ರ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೀವಿ ಬಡ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಮೀವಿ ಬಡ್ಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಇಯರ್ ಬಡ್ಸ್ ನ ಲಾಂಚ್ ಮಾಡ್ತಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಇಯರ್ ಬಡ್ಸ್ ನ ಲಾಂಚ್ ಮಾಡಿದ್ದಾರೆ, ಮೀವಿ ಸೂಪರ್ ಪಾಡ್ಸ್ ಕನ್ಸಲ್ಟೋ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. 4 ಕಲರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದರಲ್ಲಿ ನಿಮಗೆ ಡಾಲ್ಬಿ ಆಡಿಯೋ ಇರುತ್ತೆ. ಹಾಗೆ ಬಂದ್ಬಿಟ್ಟು ಲಡಾಕ್ ಸಪೋರ್ಟ್ ಇರುತ್ತೆ. ಐರಿಸ್ ಆಡಿಯೋಗೂ ಕೂಡ ಸಪೋರ್ಟ್ ಮಾಡುತ್ತೆ. 3D ಆಡಿಯೋ ಟೆಕ್ನಾಲಜಿನೂ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ 4,000 ಇಟ್ಟಿದ್ದಾರೆ. 4,000 ನನಗೆ ಕೇಳಿದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಅವರು ಆಫರ್ ಮಾಡ್ತಾ ಇರೋ ಸ್ಪೆಸಿಫಿಕೇಶನ್ಸ್ ಎಲ್ಲ ನೋಡ್ಕೊಂಡ್ರೆ ಒಂದು 6,000 ಇಡಬೇಕು. 4,000ಕ್ಕೆ ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ 5,000 ಒಳಗಡೆ ಫ್ಲಾಗ್ಶಿಪ್ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಬಡ್ಸ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಒಂದು ಅನ್ಪ್ಯಾಕ್ಡ್ ಇವೆಂಟ್ ಆದ್ರೆ ಇಡ್ತಾರೆ. ಈ ಒಂದು ಇವೆಂಟ್ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಈ ಒಂದು ಇವೆಂಟ್ ಅಲ್ಲಿ ಏನೇನು ಲಾಂಚ್ ಆಗುತ್ತೆ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7, Z Flip 7, ಟ್ರೈ ಫೋಲ್ಡಿಂಗ್ ಫೋನು, S25 ಎಡ್ಜ್, AR/VR ಹೆಡ್ಸೆಟ್, ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ನ ಈ ಒಂದು ಇವೆಂಟ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರಿಪೋರ್ಟ್ಸ್ ಆದ್ರೆ ಇತ್ತು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಇವೆಂಟ್ ಅಲ್ಲಿ ಟ್ರೈ ಫೋಲ್ಡ್ ಫೋನು ಲಾಂಚ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಾನು ಇದ್ರ ಮೇಲೆ ತುಂಬಾನೇ ಹೋಪ್ ಇಟ್ಕೊಂಡಿದ್ದೆ. ಇವಾಗ ನಾರ್ಮಲ್ ಫೋಲ್ಡಬಲ್ ಫೋನ್ಸ್ ನಾವೆಲ್ಲರೂ ಕೂಡ ನೋಡಿದೀವಿ. ಸ್ಯಾಮ್ಸಂಗ್ ಅವರು ಟ್ರಿಪಲ್ ಫೋಲ್ಡಿಂಗ್ ಫೋನ್ ತಂದ್ರೆ ಯಾವ ರೀತಿ ಇರುತ್ತೆ, ಏನೇನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ, ಅದ್ರ ಬಗ್ಗೆ ನನಗೆ ತುಂಬಾನೇ ಆಸೆ ಇತ್ತು. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಲಾಂಚ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 7 ಈ ಮೊಬೈಲ್ಗೆ ಸಂಬಂಧಪಟ್ಟ ರೆಂಡರ್ಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸಲ ನಿಮಗೆ ಔಟರ್ ಡಿಸ್ಪ್ಲೇ ಏನಿರುತ್ತಲ್ಲ, ಹೊರಗಡೆ ಡಿಸ್ಪ್ಲೇ, ಅಲ್ಲಿ ತುಂಬಾ ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಮೋಟೋರೋಲಾ ಅವರು ಈ ತರ ತಂದಿದ್ರು, ಕಂಪ್ಲೀಟ್ ಡಿಸ್ಪ್ಲೇ ಆದ್ರೆ ತಂದಿದ್ರು. ಇವಾಗ ಸ್ಯಾಮ್ಸಂಗ್ ಅವರು ಕೂಡ ಅವರು ಫ್ಲಿಪ್ ಮೊಬೈಲ್ ಅಲ್ಲಿ ಈ ರೀತಿಯಾಗಿ ಕಂಪ್ಲೀಟ್ ಡಿಸ್ಪ್ಲೇ ಆದ್ರೆ ಕೊಡ್ತಿದ್ದಾರೆ. ನೀವು Z Flip 6 ನೋಡಿದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕ್ಯಾಮ್ರಾ ಹತ್ರ ನಿಮಗೆ ಬಾರ್ಡರ್ ಇರುತ್ತೆ, ಸಣ್ಣ ಡಿಸ್ಪ್ಲೇ ಇರ್ತಾ ಇತ್ತು. ಈ ಸಲ ನಿಮಗೆ ಒಂದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇದೊಂದು ನಿಮಗೆ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಒಂದು ಅನ್ಪ್ಯಾಕ್ಡ್ ಇವೆಂಟ್ ಅಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಕಳ್ಳರೆಲ್ಲ ಸೇರಿ ಒಂದು ಐಟಮ್ ನ ಕಳ್ತನ ಮಾಡಿದ್ದಾರೆ. ಅದ್ರ ವರ್ತ್ ಎಷ್ಟು ಗೊತ್ತಾ? 1 ಕೋಟಿ. ಹತ್ತತ್ರ 830 kg ಐಟಮ್ ನ 27 ಬ್ಯಾಗ್ಸ್ ಅಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. 1 ಕೋಟಿ ವರ್ತಿರೋ ಪ್ರಾಡಕ್ಟ್ ಅದೇನು ಬ್ರೋ ಅಂದ್ರೆ ನಮಗೆ ಕೂದಲು ಏನಿದಾರತ್ತಲ್ಲ, ಈ ಒಂದು ಕೂದಲನ್ನ ಕಳ್ತನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ತುಂಬಾನೇ ವರ್ತಿದೆ, ತುಂಬಾ ಜನರಿಗೆ ಗೊತ್ತಿಲ್ಲ. ನಮ್ಮ ಕೂದಲನ್ನ ಬ್ಲಾಕ್ ಡೈಮಂಡ್ ಅಂತಾನೂ ಕೂಡ ಕರೀತಾರೆ. ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸಿಗೋ ಅಷ್ಟು ಕೂದಲು, ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯನ್ಸ್ ಇಂದು ಕೂದಲು ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಬೇರೆ ದೇಶಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂದಲು ಕೊಟ್ರೆ ಹುಡುಗರದಾದ್ರೆ ಕಂಪ್ಲೀಟ್ ಆಗಿ ತೆಗೆದು ಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ಯಾರಾದ್ರೂ ಕೂದಲು ಕೊಡಬೇಕು ಅಂದ್ರೆ ಅವ್ರದ್ದು ಇಲ್ಲಿವರೆಗೂ ಕಟ್ ಮಾಡ್ತಾರೆ. ಅಂದ್ರೆ ಲಾಂಗ್ ಹೇರ್ಸ್ ಅವರಿಗೆ ಬೇಕಾಗುತ್ತೆ. ಆ ತರ ಲಾಂಗ್ ಹೇರ್ಸ್ ಬೇರೆ ಯಾವ ದೇಶದಲ್ಲೂ ಕೂಡ ಸಿಗೋದಿಲ್ಲ, ನಮ್ಮ ಇಂಡಿಯಾದಲ್ಲಿ ತುಂಬಾ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆ ಕೂದಲನ್ನ ತಗೊಂಡು ವಿಕ್ಸ್ ಆಗಿ ಮಾಡ್ತಾರೆ. ಆ ವಿಕ್ಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕೂದಲನ್ನ ಕಂಪ್ಲೀಟ್ ಆಗಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದಷ್ಟು ಕೂದಲಿಂದು ವರ್ತು ನೋಡ್ಕೊಂಡ್ರೆ 1 ಕೋಟಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಅಟ್ ಪ್ರೆಸೆಂಟ್ ಹುಡುಕ್ತಾ ಇದ್ದಾರೆ. CCTV ಫುಟೇಜ್ ಆದ್ರೆ ಹೊರಗೆ ಬಂದಿದೆ. ಅವ್ರು ನೋಡಿದ್ರೆ ಒಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು. 830 kg ಕೂದಲ
ಆಪಲ್ನ ಇವರು ಕಳ್ತನ ಆದ್ರೆ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಿಕ್ಟಾಕ್ ಇಂದ ಅಮೆರಿಕದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಬ್ಯಾನ್ ಆಗಿದ್ದು ವಿತಿನ್ 48 ಅವರ್ಸ್ ಅಲ್ಲೇ ಟಿಕ್ಟಾಕ್ ಅನ್ಬ್ಯಾನ್ ಆಯಿತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಅಮೆರಿಕದಲ್ಲಿ ಟಿಕ್ಟಾಕಿಗೆ ತುಂಬಾ ಒಳ್ಳೆ ಫ್ಯಾನ್ ಬೇಸ್ ಇದೆ. ಫಸ್ಟಿಗೆ ನಮ್ಮ ಇಂಡಿಯಾದಲ್ಲಿತ್ತು, ಅಮೆರಿಕದಲ್ಲಿ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಟ್ರಂಪ್ ಅವರು ಅನ್ಬ್ಯಾನ್ ಮಾಡಿದ್ರು. ಅದ್ರ ಜೊತೆಗೆ ಒಂದು ಕಂಡೀಷನ್ ಕೂಡ ಇಟ್ಟಿದ್ರು, ನೀವು ಬೇಕಂದ್ರೆ ನಮ್ಮ ದೇಶದಲ್ಲಿರಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಕಂಪ್ನಿಯಲ್ಲಿ 50% ಶೇರ್ಸ್ ಅನ್ನೋದು ನಮ್ಮ ಅಮೆರಿಕದಲ್ಲಿ ನಮಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಏನಿರ್ತಾರಲ್ಲ ಅವ್ರಿಗೆ ನೀವು ಶೇರ್ ಮಾಡ್ಬೇಕಂದ್ರೆ ಅವ್ರಿಗೆ ನೀವು ಸೇಲ್ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮೈಕ್ರೋಸಾಫ್ಟ್ ಅವರು ಹಾಗೆ ಬಂದ್ಬಿಟ್ಟು ರೆಡಿಟ್ ಅವರು ಇವರಿಬ್ರು ಕೂಡ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ. ಇವಾಗ ಟಿಕ್ಟಾಕ್ ಅವರು ಕೂಡ ಒಂದು ಬೇಸ್ ಪ್ರೈಸ್ ಇಟ್ಟಿದ್ದಾರೆ $20 ಬಿಲಿಯನ್. ಸೊ ಇದು ಬಂದ್ಬಿಟ್ಟು ಬೇಸ್ ಪ್ರೈಸ್. ಇಷ್ಟು ಕೊಟ್ಟರು ಕೂಡ ನಾವು 50% ಶೇರ್ ನಿಮಗೆ ಕೊಡ್ತೀವಿ, ಇದಕ್ಕಿಂತ ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ನಾವು ನಮ್ಮ ಶೇರ್ಸ್ ನ ಸೇಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಬೇಸ್ ಪ್ರೈಸ್ ನೋಡ್ಕೊಂಡ್ರೆ $20 ಬಿಲಿಯನ್ ಆದ್ರೆ ಇಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಅವರು ಒಂದು ಹೊಸ ಎಐ ನ ಡೆವಲಪ್ ಮಾಡ್ತಿದ್ದಾರೆ. ಈ ಒಂದು ಎಐ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ, ಅದರ ಜೊತೆಗೆ ನಾಲೆಜ್ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಂಗೆ ಬ್ರೋ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಮಗೆ ತುಂಬಾ ತರ ಮೂವೀಸ್ ಇರುತ್ತೆ, ಆದ್ರೆ ತುಂಬಾ ಜನರಿಗೆ ಕೊರಿಯಾ ಬೇಸ್ಡ್ ಮೂವೀಸ್ ಆಗಿರ್ಬೋದು, ಜಪಾನ್ ಬೇಸ್ಡ್ ಮೂವೀಸ್, ಚೈನಾ ಬೇಸ್ಡ್ ಮೂವೀಸ್, ಈ ಒಂದು ಮೂವೀಸ್ ತುಂಬಾ ಇಷ್ಟ ಆಗ್ತಾ ಇರತ್ತೆ. ಅಂದ್ರೆ ಅವ್ರ ಕಾನ್ಸೆಪ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಮಲಯಾಳಂ ಮೂವೀಸ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಲಯಾಳಂ ಕಾನ್ಸೆಪ್ಟ್ ಅನ್ನೋದು, ಸ್ಟೋರಿ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವ್ರ ಸ್ಟೋರಿ ತರ ಬರೆಯೋದು ಕೂಡ ನಾವು ಅಸಾಧ್ಯ ಅಂತಾನೆ ಹೇಳ್ಬೋದು, ಅಷ್ಟೇ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಅದೇ ತರ ನಮಗೆ ಚೈನಾಗೆ ಬಂದ್ಬಿಟ್ಟು ಜಪಾನ್ ಬೇಸ್ಡ್ ಮೂವೀಸು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಆದ್ರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅವರು ಡಬ್ ಮಾಡೋದಿಲ್ಲ, ನಮಗೆ ಸಬ್ ಟೈಟಲ್ಸ್ ಬರುತ್ತೆ, ಅದನ್ನಾದ್ರೆ ನಾವು ಓದ್ಕೋಬೇಕು. ಅದಕ್ಕೋಸ್ಕರ ಅಮೆಝಾನ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಐ ಡಬ್ಬಿಂಗ್ ಆದ್ರೆ ತರ್ತಿದ್ದಾರೆ. ಒಂದು ಮೂವಿ ರಿಲೀಸ್ ಆಗಿದ್ದಾದ್ಮೇಲೆ ಈ ಒಂದು ಎಐ ನ ಯೂಸ್ ಮಾಡ್ಕೊಂಡು ಎಲ್ಲಾ ಲ್ಯಾಂಗ್ವೇಜ್ಗೂ ಕೂಡ ಇವರು ಡಬ್ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇಂದ ನಮಗೆ ಯಾವ ಮೂವೀಸ್ ಬೇಕೋ ನಾವೊಂದು ಮೂವೀಸ್ ನ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವಾದ್ರೆ ನೋಡ್ಬೋದು. ಈ ಒಂದು ಫೀಚರ್ ಮೇಲೆ ಇವಾಗ ವರ್ಕ್ ಮಾಡ್ತಿದೀವಿ, ಅತಿ ಶೀಘ್ರದಲ್ಲಿ ನಾವು ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೆಝಾನ್ ಅವರು ಹೇಳ್ತಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಅಮೆಝಾನ್ ಅವರೇ ಅಫಿಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ನಿಮಗೆ ಮೂವೀಸ್ ನೋಡಿದ್ರೆ ಅಮೆಝಾನ್ ಒರಿಜಿನಲ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದನ್ನೆಲ್ಲಾನು ಕೂಡ ಅಮೆಝಾನ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಮೂವೀಸ್ಗೆ ಈ ಒಂದು ಎಐ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಕಂಪ್ನಿಯವರು ಅಫಿಷಿಯಲ್ ಆಗಿ IPL ಆಫರ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಹೊಸ ಪ್ಲಾನ್ಸ್ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ಲಾನ್ಸ್ ತುಂಬಾನೇ ಚೆನ್ನಾಗಿದೆ. ಮೊದಲನೇದಾಗಿ ನೀವೇನಾದ್ರೂ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂದ್ರೆ ತಗೊಳ್ಳೋ ಅವಶ್ಯಕತೆ ಆದ್ರೆ ಇಲ್ಲ, ನಿಮಗೆ ₹100 ಪ್ಲಾನ್ ಇದೆ, ಅದನ್ನ ನೀವು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ 90 ಡೇಸ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ. 90 ಡೇಸ್ ನೀವು ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ನಿಮಗೆ ಆದ್ರೆ ಕೊಡ್ತಾರೆ. ಇದೊಂದು ಅಡ್ವಾಂಟೇಜ್. ಇಲ್ಲಾಂದ್ರೆ ಇವಾಗ ನಾವು ಹೊಸದಾಗಿ ರೀಚಾರ್ಜ್ ಮಾಡಿಸ್ತಿದೀವಿ ಅಂದ್ರೆ $299 ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಇರೋ ಪ್ಲಾನ್ ನೀವೇನಾದ್ರೂ ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ನಿಮಗೆ ಇನ್ಬಿಲ್ಟ್ ಆಗಿನೇ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಜಿಯೋ ಕಂಪ್ನಿಯವರು ಕೊಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಜಿಯೋ ಫೈಬರ್, ಹಾಗೆ ಬಂದ್ಬಿಟ್ಟು ಜಿಯೋ ಏರ್ ಫೈಬರ್ ಏನಿರುತ್ತಲ್ಲ ಇದಕ್ಕೆ ಟ್ರಯಲ್ಸ್ ಕೂಡ ಕೊಡ್ತಾ ಇದ್ದಾರೆ. 50 ದಿನ ನೀವು ಫ್ರೀ ಆಗಿ ಯೂಸ್ ಮಾಡಬಹುದು, ಯಾವುದೇ ರೀತಿ ನಿಮಗೆ ದುಡ್ಡು ಆದ್ರೆ ಇಸ್ಕೊಳೋದಿಲ್ಲ. 50 ದಿನ ಆಗಿದ್ದಾದ್ಮೇಲೆ ಆ ಕಂಪ್ಲೀಟ್ ಸೆಟಪ್ ನ ವಾಪಸ್ ಆದ್ರೆ ತಗೊಂಡು ಹೋಗ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅನ್ಲಿಮಿಟೆಡ್ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತಾರೆ, ಅನ್ನೊಂದು OTT ಅಪ್ಲಿಕೇಶನ್ಸ್ ಕೂಡ ಕೊಡ್ತಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಟೈಮ್ ಅಲ್ಲಿ ಜಿಯೋ ಕಂಪ್ನಿಯವರು ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಅಭ್ಯಾಸ ಮಾಡಿಸಿದ್ರು. ಇವಾಗ ನಿಧಾನಕ್ಕೆ ಬರ್ತಾ ಅದಕ್ಕೆ ಚಾರ್ಜ್ ಆದ್ರೆ ಮಾಡ್ತಿದ್ದಾರೆ. ಅದೇ ರೀತಿ ಇವಾಗ ಜಿಯೋ ಏರ್ ಫೈಬರ್ನು ಕೂಡ ಅಭ್ಯಾಸ ಮಾಡಿಸ್ತಾರೆ, ಆಮೇಲೆ ನಮಗೆ ಅಡಿಕ್ಟ್ ಆಗೋ ರೀತಿ ಆದ್ರೆ ಮಾಡ್ತಾರೆ. ಇದೊಂದನ್ನ ಆದ್ರೆ ತಂದಿದ್ದಾರೆ. ಇದಿಷ್ಟು ಪ್ಲಾನ್ಸ್ ಕೂಡ ಅಫಿಷಿಯಲ್ ಆಗಿ ಜಿಯೋ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ. ಯಾರಾದ್ರೂ ಹೊಸದಾಗಿ ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಲೀಸ್ಟ್ ನ ಒಂದ್ಸಲ ಕ್ಲೀನ್ ಆಗಿ ಓದ್ಬಿಟ್ಟು ರೀಚಾರ್ಜ್ ಆದ್ರೆ ಮಾಡಿಸ್ಕೊಳ್ಳಿ, ತುಂಬಾ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.